ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ನಾರ್ಮಲ್ ಆಗಿ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇಟ್ಟಿರೋರು ಎಲ್ಲರೂ ಕೂಡ ಒಂದು ವಾಟ್ಸ್ಆಪ್ ಅನ್ನೋ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ವಾಟ್ಸ್ಆಪ್ ಅನ್ನೋ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದಾಗ ನಾರ್ಮಲ್ ಆಗಿ ನಾವು ಈ ರೀತಿ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜಸ್ ಅನ್ನ ನೋಡೇ ಇರ್ತೀವಿ. ನಮ್ಗೆ ಯಾವಾಗಾದ್ರೂ ಒಂದು ಸಲ ಈ ರೀತಿ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜಸ್ ರಿಸೀವ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಕೂಡ ಅನ್ಕೊಂಡಿರ್ತೀರಾ ಈ ರೀತಿ ಒಂದು ಸ್ಪೆಷಲ್ ಆಗಿರೋ ಒಂದು ಟೆಕ್ಸ್ಟ್ ಅನ್ನ ಹೇಗೆ ಅವರು ಟೈಪ್ ಮಾಡಿ ಕಳಿಸ್ತಾರೆ ಅಂತ ಅನ್ಕೊಂಡಿರ್ತೀರಾ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ನ ಮುಖಾಂತರ ನೀವು ಕೂಡ ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಈ ರೀತಿ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜಸ್ ಆಗಿರ್ಬೋದು ಅಥವಾ ಈ ರೀತಿ ಒಂದು ಟೆಕ್ಸ್ಟ್ ಅನ್ನ ನೀವು ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಯೂಸ್ ಮಾಡಬಹುದು. ಹೌದು ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು, ಹೇಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರಿಗೆ ಬೇಕಾದ್ರೂ ನೀವು ಈ ರೀತಿ ಒಂದು ಟೆಕ್ಸ್ಟ್ ಅನ್ನ ಹೇಗೆ ಕಳಿಸ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಆದಷ್ಟು ಬೇಗ ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು ಆ ರೀತಿ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜಸ್ ಅನ್ನ ಕಳಿಸ್ಬೇಕು ಅಂದ್ರೆ ನೀವು ಯಾವುದೇ ರೀತಿಯ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ. ನಾನು ನನ್ನ ಒಂದು ಮೊಬೈಲ್ ನಲ್ಲಿರೋ ಒಂದು ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ತೀನಿ. ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಯುಸಿ ಬ್ರೌಸರ್ ಆಗಿರ್ಬೋದು, ಅಥವಾ ಒಪೆರಾ ಮಿನಿ ಆಗಿರ್ಬೋದು, ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಆ ಒಂದು ಬ್ರೌಸರ್ ಅನ್ನ ಓಪನ್ ಮಾಡೋಣ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಆ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ನಾನು ಒಂದು ಟೆಕ್ಸ್ಟ್ ಮಾಡೋ ತರಾನೇ ನೀವು ಟೆಕ್ಸ್ಟ್ ಮಾಡಿ. ಇಲ್ಲಿ ಮೇಲ್ಗಡೆ ಆ ಒಂದು ಟೆಕ್ಸ್ಟ್ ನ ಒಂದು ಸ್ಪೆಲ್ಲಿಂಗ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಆಗಿ ಟೈಪ್ ಮಾಡಿ. lingojaam.com ಅಂತ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ಆ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಫ್ರೆಂಡ್ಸ್, ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಅನ್ನ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಆ ಒಂದು ಟೆಕ್ಸ್ಟ್ ನ ಒಂದು ತುಂಬಾ ರೀತಿಯಾದ ಸ್ಟೈಲ್ ನ ಹೆಸರುಗಳು ಇರ್ತವೆ. ಯಾವ್ದಾದ್ರು ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ಫ್ರೆಂಡ್, ನಮ್ಗೆ ಇಲ್ಲಿ ಒಂದು ಟೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ. ಈಗ ಫ್ರೆಂಡ್, ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ನೀವು ಯಾವ ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು, ಆ ಒಂದು ಸ್ಟೈಲಿಶ್ ಮೆಸೇಜ್ ನ ಕಳಿಸ್ಬೇಕು ಅನ್ಕೊಂಡಿದ್ರು ಆ ಒಂದು ಮೆಸೇಜ್ ಅನ್ನ ಇಲ್ಲಿ ಟೈಪ್ ಮಾಡಿ. ನಾನು ಫಾರ್ ಎಕ್ಸಾಂಪಲ್ ಗೆ ಒಂದು ಟೆಕ್ ಶಾರ್ಟ್ ಕನ್ನಡ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಾದ್ಮೇಲೆ ಫ್ರೆಂಡ್ಸ್, ಈ ಒಂದು ಕೀಬೋರ್ಡ್ ಅನ್ನ ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡಾದ್ಮೇಲೆ ಕೆಳಗಡೆ ನೀವು ನೋಡಬಹುದು ಫ್ರೆಂಡ್ಸ್, ತುಂಬಾ ರೀತಿಯಾದ ಒಂದು ಸ್ಟೈಲ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಇದೇ ತರ ನಿಮ್ಗೆ ಹಲವಾರು ಸ್ಟೈಲ್ಗಳು ಡಿಸ್ಪ್ಲೇ ಆಗ್ತವೆ. ಈಗ ನೀವು ಈ ಒಂದು ಸ್ಟೈಲ್ ಅನ್ನ ನೀವು ಲಾಂಗ್ ಹೋಲ್ಡ್ ಮಾಡಿ. ಲಾಂಗ್ ಹೋಲ್ಡ್ ಮಾಡಾದ್ಮೇಲೆ ಆ ಒಂದು ಪೂರ್ತಿ ಸ್ಟೈಲ್ ಅನ್ನ ಈ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ್ಮೇಲೆ ಫ್ರೆಂಡ್ಸ್, ಮೇಲ್ಗಡೆ ಒಂದು ಕಾಪಿ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್, ನಿಮ್ಮ ಒಂದು ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ. ನೀವು ಯಾವ ಒಂದು ಫ್ರೆಂಡ್ಗೆ ಆ ಒಂದು ಸ್ಪೆಷಲ್ ಆಗಿರೋ ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು ಅನ್ಕೊಂಡಿದ್ರೆ ಆ ಒಂದು ಫ್ರೆಂಡ್ ನ ಒಂದು ಚಾಟ್ ಅನ್ನ ಓಪನ್ ಮಾಡಿ. ಆ ಒಂದು ಚಾಟ್ ನ ಒಂದು ಟೆಕ್ಸ್ಟ್ ಅಲ್ಲಿ ನೀವು ಇಲ್ಲಿ ಲಾಂಗ್ ಹೋಲ್ಡ್ ಅನ್ನ ಮಾಡಿ. ಈಗ ಫ್ರೆಂಡ್ಸ್, ಅಲ್ಲಿ ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡಬಹುದು ಅಲ್ಲಿ ಕಾಪಿ ಮಾಡಿರೋ ಒಂದು ಟೆಕ್ಸ್ಟ್ ಬಂದು ಇಲ್ಲಿ ಪೇಸ್ಟ್ ಆಗಿರುತ್ತೆ. ಈಗ ಜಸ್ಟ್ ಆ ಒಂದು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ರೀತಿ ಒಂದು ಸ್ಟೈಲಿಶ್ ನ ಒಂದು ಟೆಕ್ಸ್ಟ್ ಈಗ ನಿಮ್ಮ ಒಂದು ಫ್ರೆಂಡ್ಗೆ ಈಸಿಯಾಗಿ ಸೆಂಡ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ತರ ನೀವು ಅಲ್ಲಿರೋ ಒಂದು ಎಲ್ಲಾ ರೀತಿಯ ಒಂದು ಸ್ಟೈಲ್ ಅನ್ನ ಯೂಸ್ ಮಾಡಬಹುದು. ನೀವು ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮ್ಗೆ ತುಂಬಾನೇ ಸ್ಟೈಲ್ಸ್ ಗಳು ಕಾಣ್ತವೆ. ಈ ರೀತಿ ಎಲ್ಲ ಒಂದು ಸ್ಟೈಲ್ ಗಳನ್ನ ನೀವು ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಮತ್ತೆ ಇದೇ ತರ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಅಲ್ಲಿ ಸಿಗೋಣ.